ಇರೋದಿಲ್ಲ. ಹಾಗಾಗಿ ಕನಸು ಆಸೆ ಅನ್ನೋದು ವೆರಿ ಕಾಮನ್, ವೆರಿ ನ್ಯಾಚುರಲ್. ಈ ಕನಸನ್ನು ನಾವು ಎಲ್ಲಿ ಕಂಡುಹಿಡ್ಕೋತೀವಿ, ಹೆಂಗೆ ಕಂಡುಹಿಡ್ಕೋತೀವಿ, ಇದೇ ನನ್ನ ಕನಸು ಅಂತ ನಮಗೇನು ರಿಜಿಸ್ಟರ್ ಮಾಡಿಸುತ್ತೆ? ಈಗ ಒಂಚೂರು ನಮ್ಮ ಸೈಕಾಲಜಿಕಲ್ ಲೆವೆಲನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಸಾಮಾನ್ಯವಾಗಿ ನಮ್ಮ ಬ್ರೈನ್ ಅನ್ನೋದೇನಿದೆ ಅಲ್ವಾ, ಆ ಬ್ರೈನನ್ನು 2 ಮೇಜರ್ ಪೋರ್ಷನ್ ಆಗಿ ಅಥವಾ 2 ಆಸ್ಪೆಕ್ಟ್ನಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಒಂದು ಕಾನ್ಷಿಯಸ್ ಮೈಂಡ್ ಜಾಗೃತವಾಗಿ ಇರುತ್ತಲ್ಲ ಅದು, ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್. ಇದೆರಡೂ ಕೂಡ ತುಂಬ ಪವರ್ಫುಲ್. ಇದೆರಡು ಇರಲಿಲ್ಲ ಅಂತಂದರೆ ನಾವ್ಯಾರೂ ಕೂಡ ನಾವು ಯಾರು ಅಂತಲೇ ಗೊತ್ತಿರೋದಿಲ್ಲ. ಸೊ ಈ ಕಾನ್ಷಿಯಸ್ ಮೈಂಡ್ನ ಕೆಲಸ ಏನಪ್ಪ ಅಂತಂದರೆ, ನಾನು ಎದ್ದಿರುವಾಗ ನನ್ನ ಸೆನ್ಸಸ್ ಜಾಗೃತ ಆಗಿರುತ್ತಲ್ವ, ಆ ಟೈಮಲ್ಲಿ ಅದರ ಮೆಮೊರಿಯಲ್ಲಿ ಏನೇನು ರೆಕಾರ್ಡ್ ಆಗಿರುತ್ತಲ್ವ, ಬೆಳಗ್ಗೆ ಇಷ್ಟೊತ್ತಿಗೆ ಏಳಬೇಕು, ಇಷ್ಟೊತ್ತಿಗೆ ತಿಂಡಿ ತಿನ್ನಬೇಕು, ಇಷ್ಟೊತ್ತಿಗೆ ಆಫೀಸ್ಗೆ ಹೋಗಬೇಕು, ಅಥವಾ ಇಷ್ಟೊತ್ತಿಗೆ ರೆಕಾರ್ಡಿಂಗ್ ಮಾಡಬೇಕು, ಇಷ್ಟೊತ್ತಿಗೆ ಎಡಿಟಿಂಗ್ ಆಗಬೇಕು, ಅಥವಾ ನಿಮ್ದು ಏನು ಜಾಬ್ ರೋಲ್ ಇರುತ್ತೆ, ಇದೆಲ್ಲವನ್ನು ಒಂದು ಮೆಮೊರಿ ಫೋಲ್ಡರಲ್ಲಿ ಕ್ರಿಯೇಟ್